ಪ್ರಕೃತಿಯೇ ಈ ಸ್ಥಳದಲ್ಲಿ ಆಲಯವಾಗಿ ನಿಂತಿದೆ. ಯಲ್ಲಟ್ಟಿ ಸಮೀಪದ ಗೊಂಬಿಗುಡ್ಡದಲ್ಲಿರುವ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸುತ್ತಲೂ ಹರಡಿರುವ ತೆಂಗಿನ ಮರಗಳು, ಹಸಿರಿನಿಂದ ಆವೃತವಾದ ಪರಿಸರ, ಅದರ ಮಧ್ಯೆ ಯಾವುದೇ ಭವ್ಯ ದೇವಾಲಯದ ಕಟ್ಟಡವಿಲ್ಲದೆ ನೆಲೆಗೊಂಡಿರುವ ಶಿವಲಿಂಗೇಶ್ವರ ಇಲ್ಲಿನ ಅತ್ಯಂತ ವಿಶೇಷವಾದ ಸಂಗತಿಯೇ ಇದು. ಸಾಮಾನ್ಯವಾಗಿ ದೇವಾಲಯಗಳೆಂದರೆ ಕಲ್ಲಿನ ಗೋಡೆಗಳು, ಗರ್ಭಗುಡಿ, ಮಂಟಪ, ಗೋಪುರ ಹಾಗೂ ಶಿಲ್ಪಕಲೆಯನ್ನು ನಾವು ನಿರೀಕ್ಷಿಸುತ್ತೇವೆ. ಆದರೆ ಗೊಂಬಿಗುಡ್ಡದಲ್ಲಿ ಪ್ರಕೃತಿಯೇ ದೇವರಿಗೆ ಆಲಯವಾಗಿರುವಂತೆ ಕಾಣುತ್ತದೆ. ನಿಸರ್ಗದ ಮಧ್ಯೆ ಒಂದು ಮರದ ಕೆಳಗೆ ಶ್ರೀ ಶಿವಲಿಂಗೇಶ್ವರ ವಿರಾಜಮಾನರಾಗಿದ್ದಾರೆ. ಹಳೆಯ ಕಾಲದಲ್ಲಿ ಗ್ರಾಮೀಣ ಬದುಕು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿತ್ತು. ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣುವ ನಂಬಿಕೆ ಇತ್ತು. ಅಂತಹ ನಂಬಿಕೆಯ ಪರಂಪರೆಯ ಒಂದು ಜೀವಂತ ಗುರುತಾಗಿ ಈ ಶಿವಲಿಂಗೇಶ್ವರ ಕ್ಷೇತ್ರ ಇಂದಿಗೂ ಉಳಿದುಕೊಂಡಿದೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.